ಆನೇಕಲ್ ಪಟ್ಟಣದಲ್ಲಿರುವ ಅಕ್ಷರ ಪಿಯು ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಂದ ತಾಲೂಕು ಮಟ್ಟದ ಇಂಟರ್ ಕಾಲೇಜು ಕ್ರೀಡಾಕೂಟ ಥ್ರೋಬಾಲ್ ಪಂದ್ಯವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ತಾಲೂಕು ಮಟ್ಟದ ಇಂಟರ್ ಕಾಲೇಜು ಕ್ರೀಡಾಕೂಟಕ್ಕೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕ್ರೀಡಾಕೂಟದಲ್ಲಿ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಪದ್ಮನಾಭ್, ಪುರಸಭಾ ಸದಸ್ಯರಾದ ರಾಜೇಂದ್ರ ಪ್ರಸಾದ್, ಅತಿಥಿಗಳಾದ ವೆಂಕಟಸ್ವಾಮಿ, ಲಾಯರ್ ಲೋಕೇಶ್, ರವಿ, ಲಾಯರ್ ವಿದ್ಯಾಶ್ರೀ, ಶಿವಶಂಕರ್, ಅಕ್ಷರ ಕಾಲೇಜಿನ ಸಂಸ್ಥಾಪಕರಾದ ನಾಗರಾಜ್, ಪ್ರಾಂಶುಪಾಲರಾದ ವೀಣಾ ನಾಗರಾಜ್, ಟಿವಿ ನಾಗರಾಜ್ ಮತ್ತು ಶಿಕ್ಷಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು. Once again. ಎಲ್ಲರೂ ಬರೋದು ಅವರು ಪಾಪ ಸ್ಟೂಡೆಂಟ್ಸು. ಹಾಂ, All the best. Do well. All the best. All the best. All the best. Yes. All the best. Do well. ಬೇರೆ ಕಾಲೇಜಿಂದ ಬಂದಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಯಾರು ಗೆದ್ರು ಸೋತ್ರು ಬೇಜಾರಾಗ್ಬಿಡಿ. ಇದು ಸ್ಪೋರ್ಟಿವ್ ತಗೊಳ್ಳಿ. ಆಲ್ ದ ಬೆಸ್ಟ್. ಕೊಡು ಕತ್ರಿ 4 5 6 7 8 9 start. ಕಳಿ ಆಡು ಆಡು.
Point for Sharda team. Four, Sharda team 3. ನ್ಯೂ ಬಾಲ್ ತಂಡಕ್ಕೆ ಒಂದು ಅಂಕ ಸೇರ್ಪಡೆ. 2 ಸೆಟ್ ಗೆದ್ದಂತ ತಂಡ ವಿಜೇತರಾಗ್ತಾರೆ. ಅತ್ಯುತ್ತಮವಾದಂತಹ ಸರ್ವ್ ಅತ್ಯುತ್ತಮವಾದಂತಹ ಸರ್ವ್ಗೆ ಒಂದು ಅಂಕ. ಉತ್ತಮವಾದಂತಹ ಆಹಾರವನ್ನು ಪಡ್ಕೊಂಡಿದ್ದಾರೆ. ಆಟ ಪ್ರಾರಂಭ. ಮತ್ತೊಂದು ಹೆಸರಿರುತ್ತದೆ. Good afternoon to all. Students, you also clap your hands. ಚಪ್ಪಾಳೆ ಬರಲಿ. Continuous clap should be there. Clap, clap. Continuous clap should be there. Very good. Yes, at last, 1-2-3. Ready, 1, 2, 3, start. ಎಲ್ರಿಗೂ ನಮಸ್ಕಾರ. ನಮ್ಮ ಆನೇಕಲ್ ಪಟ್ಟಣದಲ್ಲೇ ಏನು ಅಕ್ಷರ ಕಾಲೇಜು, ಅಕ್ಷರ ಫಸ್ಟ್ ಗ್ರೇಡ್ ಕಾಲೇಜಿದೆ. ಈ ಕಾಲೇಜು ನನ್ನ ವಾರ್ಡಲ್ಲಿ, ಅದು ನನ್ನ ಪಟ್ಟಣದಲ್ಲಾಗಿರೋದು ಒಂದು ಸಂತೋಷದ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ನಾವೆಲ್ಲ ಮೊದಲು, ತಮಗೆಲ್ಲ ಗೊತ್ತಿರೋ ಹಾಗೆ, ನೀವೆಲ್ಲ ಚಿಕ್ಕ ಮಕ್ಕಳು, ನಾವೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಬೆಳಗ್ಗೆ ಒಂದು 7 ಗಂಟೆಗೊಂದು, 8 ಗಂಟೆಗೊಂದು, 9 ಗಂಟೆಗೊಂದು 3 ಬಸ್ ಇತ್ತು ಆನೇಕಲ್ ಟೌನಲ್ಲಿ. ನಾವೆಲ್ಲ 89, 90 ಕಾಲೇಜ್ಗೆ ಹೋಗ್ತಾ ಇದ್ದಾಗ ಬೆಳಗ್ಗೆ ಎದ್ದು ಆ ಬಸ್ ಕಾಯಬೇಕು. ಇಲ್ಲಿಂದ ನಮ್ಮ ಕಾಲೇಜ್ ಇದ್ದಿದ್ದು SJRC ಮತ್ತು SLN, ವಿಪುರಂ ಮತ್ತು ಗ್ಯಾಸ್ ಕಾಲೇಜ್. ಗ್ಯಾಸ್ ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್. ಇಷ್ಟೇ ಕಾಲೇಜು. ನಮಗೆ ಚಂದಾಪುರ ಆಗ್ಬೋದು, ಆನೇಕಲ್ ಆಗ್ಬೋದು. ಆನೇಕಲ್ಲಲ್ಲಿ ಒಂದು ಕಾಲೇಜ್ ಇತ್ತು, ಫಸ್ಟ್ ಗ್ರೇಡ್ ಕಾಲೇಜು. ಮತ್ತು ಇದು ಇಲ್ಲಿ ನಮ್ಮ ಪಟ್ಟಣದಲ್ಲಿ ಯಾರೂ ಸಹ ಅಷ್ಟೊಂದು ಜನ ಸೇರ್ತಾ ಇರಲಿಲ್ಲ. ಏನಂದರೆ, ಒಂದು ಒಳ್ಳೆಯ ಎಜುಕೇಷನ್ ಬೇಕು ಅಂದರೆ ನಾವು ಬೆಂಗಳೂರಿಗೆ ಹೋಗಬೇಕಾಯಿತು. ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇವತ್ತು ಇದೊಂದೇ ಕಾಲೇಜಲ್ಲ, ಈಗಾಗಲೇ ನನಗೆ ಗೊತ್ತಿರೋಂಗೆ ಒಂದು 3-4 ಕಾಲೇಜುಗಳು ಒಳ್ಳೊಳ್ಳೆ ತಮಗೆಲ್ಲ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಈಗಾಗಲೇ ನಮ್ಮ ಆನೇಕಲ್ ಬೆಂಗಳೂರು ಅರ್ಬನಲ್ಲಿರೋದ್ರಿಂದ ಇದು ಒಂಥರ ಬೆಂಗಳೂರೇ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಈ ಮೊದಲು ಈ ಕಾಲೇಜಲ್ಲಿ ಅಕ್ಷರ ಕಾಲೇಜ್ ಓಪನ್ ಆದಾಗ ನಾನು ನೋಡ್ತಾ ಇದ್ದೆ, ನಮ್ಮ ಮುನ್ರಾಜ್ ಅವ್ರು ಬಂದು ಹೇಳ್ತಾಯಿದ್ರು, ಪಾಪ ಸ್ಟೂಡೆಂಟ್ಸು ನಾಗರಾಜ್ ಅವರು 2, 3 ಜನ 4 ಜನ ಸ್ಟೂಡೆಂಟ್ಸ್ ಇದ್ದಾಗ ತುಂಬ ಕಷ್ಟ ಪಟ್ಟಿದ್ದಾರೆ. ಏಕೆಂದರೆ
ಈ ರಸ್ತೆಯಲ್ಲಿ ಓಡಾಡೋದೇ ತುಂಬ ಕಷ್ಟ. ರಾತ್ರಿ ಇಲ್ಲಿ 5 ಗಂಟೆ 6 ಗಂಟೆ ಆದರೆ ಹೆಣ್ಮಕ್ಳು ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಅಂಥ ಪರಿಸ್ಥಿತಿ ಇತ್ತು. ಹಾಗೆಲ್ಲ ನಮ್ಮ ನಾಗರಾಜ್ ಅವ್ರು ಬಂದು ಕೇಳಿಕೊಂಡ್ರು, ಇದೊಂದು ನನಗೆ ರಸ್ತೆ ಆಗಬೇಕು, ರಸ್ತೆ ಆದರೆ ನಮ್ಮ ಕಾಲೇಜ್ಗೆ ಒಂದು ಒಳ್ಳೆ ಇದು ಬರುತ್ತೆ. ಏಕೆಂದರೆ ನಾನು ಸಂಸ್ಥೆ ಬೆಳಿಬೇಕು, ಸಂಸ್ಥೆ ಇದಾಗಬೇಕು ಅಂತೆಲ್ಲ ಹೇಳ್ತಾ ಇರೋದು. ಸಂಸ್ಥೆನೂ ಬೆಳಿಬೇಕು, ಜೊತೆಗೆ ಇಲ್ಲಿ ಓಡಾಡುವಂಥ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಮತ್ತು ಒಂದು ಒಳ್ಳೆ ವಾತಾವರಣ ಆಗಬೇಕು ಅಂದ್ಬಿಟ್ಟು ಅಂದು ನಾನು ಈ ರಸ್ತೆ ಮಾಡಿಕೊಟ್ಟೆ. ಏಕೆಂದರೆ ಇವತ್ತು ಬಂದು ನೋಡಿದಾಗ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅವತ್ತು 5 ಜನ 10 ಜನ ಇರೋಂಥ ಮಕ್ಕಳು 1 ಕೋಟಿ ರಸ್ತೆ. ಆಮೇಲೆ ಅವತ್ತು 5 ಜನ 10 ಜನ ಅಡ್ಮಿಷನ್ಗೆ ಒದ್ದಾಡ್ಕೊಂತ ಇರೋ ಪರಿಸ್ಥಿತಿಯಲ್ಲಿ ಇವತ್ತು 1300 ಚಿಲ್ಲರೆ ಮಕ್ಕಳಲ್ಲಿ ವ್ಯಾಸಂಗ ಮಾಡ್ತಾರೆ ಅಂದರೆ ಇದಕ್ಕಿಂತ ಸಂತೋಷ ಬೇರೆ ಇಲ್ಲ. ಏಕೆಂದರೆ ಪ್ರೈವೇಟ್ ಕಾಲೇಜ್ ಆಗ್ಬೋದು ಮತ್ತು ಗೌರ್ಮೆಂಟ್ ಕಾಲೇಜ್ ಆಗ್ಬೋದು, ಯಾರು ಏನೇ ಅದ್ರ ಬಗ್ಗೆ ಬೇರೆ ಏನಾರ ವ್ಯಾಖ್ಯಾನ ಮಾಡಲಿ, ನಾನು ಅದ್ರ ಬಗ್ಗೆ ತಪ್ಪಾಗಿ ಹೇಳಕ್ಕೆ ಹೋಗಲ್ಲ. ಏಕೆಂದರೆ ನಮ್ಮ ಆನೇಕಲ್ ಪಟ್ಟಣಕ್ಕೆ ಇನ್ನೂ 4-5 ಸಂಸ್ಥೆಗಳು ಬಂದರೆ ಇನ್ನು ಇದೇ ಥರ ಈಗಾಗಲೇ ಮಾತಾಡ್ತಾ ಇದ್ದೆ ನಾಗರಾಜ್ ಅವ್ರ ಹತ್ರ. ಹೇಳಿದ್ರು ಇವರು, ಸರ್ ನಮಗೆ 2000 ಸ್ಟ್ರೆಂತ್ ಬರುತ್ತೆ ಸಾಕು ಮುಂದಿನ ದಿನಗಳಲ್ಲಿ ಅಂತ. ಅವ್ರಿಗೆ ಹೇಳಿದೆ, ನಿಮ್ಗೆ 2000 ಆದಮೇಲೆ ಇನ್ನೂ ಒಂದು 4 ಕಾಲೇಜು 2000 ಸ್ಟ್ರೆಂತ್ ಇರೋವಂಥ ಕಾಲೇಜ್ ಆಗಲಿ ನಮ್ಮ ಪಟ್ಟಣದಲ್ಲೇ ಮಕ್ಕಳಿಗೆ ಓದೋದಕ್ಕೆ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಡೋಕ್ಕೆ ಒಂದು ಒಳ್ಳೆ ಸಂಸ್ಥೆಗಳು ಬರಲಿ ಅಂತ ನಾನು ಹೇಳಿದೆ. ಈಗಾಗಲೇ ತಾವೆಲ್ಲ ತಾಲೂಕು ಲೆವೆಲು ಇಂಟರ್ ಕಾಲೇಜು ಏನು ಥ್ರೋಬಾಲು ಮತ್ತು ಕಬಡ್ಡಿ PU ಮಟ್ಟದಲ್ಲಿ ಈಗೇನು ಆರ್ಗನೈಸ್ ಮಾಡಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಗೆಲ್ಲಬೇಕು. ಯಾರು ಸೋತರು ಯಾರು ಬೇಜಾರು ಮಾಡ್ಕೊಬೇಡಿ. ಇವತ್ತು ಯಾರು ಸೋಲ್ತೀರಾ ನಾಳೆ ಗೆಲ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.
ಫೋಕಸ್ 2023 ಡಿಸೆಂಬರ್ ತಿಂಗಳಲ್ಲಿ ಅಕ್ಷರ ಪದವಿ ಕಾಲೇಜಿನ ವತಿಯಿಂದ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಕೊರೋನಾದಿಂದಾಗಿ 2 ವರ್ಷ ಬ್ರೇಕ್ ಸಿಕ್ತು. ಇದು 4th ಫೋಕಸ್ ಅಂತ ಹೆಸರು ಏನಕ್ಕೆ ಕೊಟ್ಟಿದ್ದೀವಿ, ಅಂತರ ಕಾಲೇಜು ಇಂಟರ್ ಕಾಲೇಜ್ ಫೆಸ್ಟ್. ಇದು ಡಿಗ್ರಿ ಸ್ಟೂಡೆಂಟ್ಸು ಮತ್ತು PU ಸ್ಟೂಡೆಂಟ್ಸು ಇಬ್ಬರಿಗೂ ಮಾಡ್ತೀವಿ. ಈ ಸರಿಗೆ ನಾವು PU ಸ್ಟೂಡೆಂಟ್ಸ್ಗೆ ಹಮ್ಮಿಕೊಂಡಿದ್ದೇವೆ. ಸುಮಾರು 10 ಕಾಲೇಜುಗಳು ಥ್ರೋಬಾಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ನಾಳೆ ಕಬಡ್ಡಿ ಪಂದ್ಯಾವಳಿಗಳಿದೆ. ಅದರಲ್ಲಿ 15ರಿಂದ 20 ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡೋ ಅಂತ ಒಂದು ನಿರೀಕ್ಷೆ ಇದೆ. ಆದರೂ ಇಲ್ಲಿ ಸಪೋರ್ಟರ್ಸ್ ಅಂತ ಏನು ಹೇಳ್ತೀವಿ, ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಕಾಲೇಜುಗಳು, ಸಹೋದರ ಕಾಲೇಜುಗಳು ಅಂತ ಏನಿದೆ, ಅವುಗಳಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಲ್ಲರೂ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಮರೆತು ಇಲ್ಲಿ ಸಪೋರ್ಟರ್ಸ್ ಆಗಿ ಬಂದಿದ್ದಾರೆ. ಎಲ್ಲರೂ ಭಾಗಿಗಳಾಗ್ತಾ ಇದ್ದಾರೆ. ಸೋಲು ಗೆಲುವು ನಂತರ, ಭಾಗಿಗಳಾಗ್ತಾ ಇರ್ತಕ್ಕಂಥದ್ದು ಪ್ರಥಮ. ಅದಕ್ಕೆ ಎಲ್ಲ ಒಂದು ಆಡಳಿತ ಮಂಡಳಿಗಳಿಗೆ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಲೇಜ್ ಅಂದ್ರೆ ಕೇವಲ ಪಾಠಕ್ಕೆ ಮಾತ್ರ ಫೋಕಸ್ ಮಾಡ್ತಾರೆ, ಅಂದ್ರೆ ಸ್ಟಡಿಂಗ್ ಮಾತ್ರ. ಆದ್ರೆ ನಿಮ್ಗೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಯಾಕೆ ಅನ್ಸುತ್ತೆ ನಮ್ಗೆ? ಓಕೆ, ಫೋಕಸ್ 23 ಫೋಕಸ್ ಅಂತಕ್ಕಂಥ ವರ್ಡು ನಮ್ಮ ಕಾಲೇಜು ಪ್ರಾರಂಭದ ಮೊದಲ ಬ್ಯಾಚ್ನ ಗಿಫ್ಟ್ ಅಂತ ಹೇಳ್ತೀನಿ. ಆ ಮೊದಲ ಬ್ಯಾಚ್ ಅಂತ ಏನಿದೆ, ಆ ಬ್ಯಾಚ್ನವರು ನಾವು ಮಾಡ್ತೇವೆ ಮೇಡಮ್ ಅಂತ ವಾಲಂಟ್ರಿಯಾಗಿ ಬಂದರು. ಕಾಲೇಜು ಪ್ರಾರಂಭವಾದಂತಹ ವರ್ಷದಲ್ಲಿ ಬಂದಂತಹ ಬ್ಯಾಚ್, ಫಸ್ಟ್ 2016-17 ಬ್ಯಾಚ್ ಏನಿದೆ, ಅವರು ಪ್ರಾರಂಭ ಮಾಡಿದಂತಹ ಈ ಫೋಕಸನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಗುರಿ. ಆ ಒಂದು ಹೆಸರು ಮತ್ತೆ ಮಾಸದಿರಲಿ ಅಂತ ಹೇಳಿ ಅದರ ಸವಿ ನೆನಪಿಗಾಗಿ, ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಜಾಸ್ತಿ ಇರ್ತಾರೆ, ಅವರಿಗೂ ಸಹ ಎನ್ಕರೇಜ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಅವರ ನೆನಪಿಗಾಗಿ ಫೋಕಸ್. ಆಗಲೇ ಮೇಡಮ್ ಅವರು ಹೇಳಿದ ಹಾಗೆ ಈ ಫೋಕಸ್ ಅನ್ನೋದು ಮೊದಲ ಬ್ಯಾಚ್ ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಅವರಿಗೆ ಮೊದಲಾಗಿ ನಾವು ಈ ಕಾರ್ಯಕ್ರಮಕ್ಕೆ ಒಂದು ಟೈಟಲನ್ನು ನೀವೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಮಕ್ಕಳೆಲ್ಲ ಬಹಳ ಯೋಚನೆ ಮಾಡಿದ್ದಕ್ಕೆ ಅವರು ಕೊಟ್ಟಂತಹ ಟೈಟಲೇ ಇದಾಗಿರುತ್ತೆ, ಫೋಕಸ್ ದ ವಿಕ್ಟರಿ ಅಂತ ಹೇಳಿ. ಆ ಮಕ್ಕಳು ಅದನ್ನು ಆರ್ಗನೈಸ್ ಮಾಡಿ ಅವರ ಒಂದು ಮುಂಚೂಣಿಯಲ್ಲೇ ಈ ಕಾರ್ಯಕ್ರಮ ಶುರುವಾಯಿತು. ಅದು ಹಾಗೆ ಸದಾ ನಡೀತಿರಲಿ ಅಂತ ಹೇಳಿ ಇದೇ ರೀತಿಯಾಗಿ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ವಿತ್ ದ ಸಪೋರ್ಟ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂಡ್ ಸಮ್ ಅದರ್ ಮ್ಯಾನೇಜ್ಮೆಂಟ್ಸ್ ಆಫ್ ದ ಕಾಲೇಜಸ್ ಅಂತಲೇ ನಾನು ಹೇಳ್ತೀನಿ. ಹಾಗೆ ಈ ವರ್ಷ ಈ ಫೋಕಸ್ ನಮ್ಮ ಒಂದು ಯಾವಾಗಲೂ ಸದಾ ಈ ಫೋಕಸ್ನ ನಾವು ಡಿಗ್ರಿ ಸ್ಟೂಡೆಂಟ್ಸ್ಗೆ ಮಾತ್ರ ಆರ್ಗನೈಸ್ ಮಾಡ್ತಿದ್ವಿ. ಇದು ಮೊದಲ ಪ್ರಯತ್ನ ಆಗಿದೆ. ಡಿಗ್ರಿ ಮಕ್ಕಳೇ ಇದನ್ನು ನಮಗೆ ಒಂದು ಐಡಿಯಾ ಕೊಟ್ಟರು, ಮೇಡಮ್ ಯಾವಾಗಲೂ ನಾವು ಯಾಕೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇಂಟರ್ ಕಾಲೇಜ್ ಮಾಡಬೇಕು, ಲೆಟ್ ವಿ ಡೂ ದ ಇಂಟರ್ ಕಾಲೇಜ್ ಫಾರ್ PU ಸ್ಟೂಡೆಂಟ್ಸ್ ಅಂತ ಹೇಳಿ ಬಂದರು. ಆ ಒಂದು ಅರ್ಥದಲ್ಲಿ ಈಗ ಡಿಗ್ರಿ ಮಕ್ಕಳ ಒಂದು ಪ್ಲ್ಯಾನ್ ಪ್ರಕಾರ, ಅವರ ಒಂದು ಪ್ರಯತ್ನದ ಪ್ರಕಾರ ನಾವು PU ಸ್ಟೂಡೆಂಟ್ಸ್ಗೆ ಇದು ಆರ್ಗನೈಸ್ ಮಾಡಿದ್ದೀವಿ. ನಾವು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಸತತವಾಗಿ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ನಡೀತಿದೆ. ಇದಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ಮ್ಯಾನೇಜ್ಮೆಂಟ್ಸ್ಗೂ ಸಹ, ಎಲ್ಲ ಕೋಚ್ಗಳಿಗೂ ಸಹ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ಪೋರ್ಟ್ಸ್ ಆಡೋ ಮಕ್ಕಳಿಗೆ ಇಲ್ಲಿ ನಾವು ಒಂದು ಮುಖ್ಯವಾಗಿ ಹೇಳುವಂತಹ ವಿಚಾರ ಏನಪ್ಪಾ ಅಂದ್ರೆ, ಪಾಠ ಎಷ್ಟು ಮುಖ್ಯನೋ ಪಠ್ಯೇತರ ಚಟುವಟಿಕೆಗಳು ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಇದು ಎಲ್ಲ ವಿದ್ಯಾಸಂಸ್ಥೆಗಳು ಸಹ ಮಾಡ್ತಿರ್ತವೆ. ಅಂದರೆ ಕಾಲೇಜ್ ಡೇ ಆಗಿರ್ಬೋದು, ಸ್ಪೋರ್ಟ್ಸ್ ಡೇ ಆಗಿರ್ಬೋದು ಮಾಡ್ತಿರ್ತವೆ. ಅದನ್ನು ಮಕ್ಕಳಿಗೆ ಆ ಇಂಪಾರ್ಟೆನ್ಸ್ ಅಂತ ಹೇಳಿ ನಾವು ತುಂಬೋದು ನಮ್ಮದು ಒಂದು ಮುಖ್ಯವಾದಂತಹ ಧ್ಯೇಯ. ಅಂದರೆ ಈ ಒಂದು ಇಂಟರ್ ಕಾಲೇಜಲ್ಲಿ ಇವಾಗ ನಾವು ಗೆದ್ದಿದ್ದೀವಿ ಅಂದ್ಕೊಳ್ಳಿ, ಆ ಟೀಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬೋದು, ಸ್ಟೇಟ್ ಲೆವೆಲ್ ಹೋಗ್ಬೋದು ಅನ್ನೋವಂತಹ ಅವಕಾಶಗಳು ಸಹ ಮಕ್ಕಳಿಗೆ ಹೆಚ್ಚಾಗಿರುತ್ತೆ. ಯಾಕೆಂದರೆ ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದಾಗ ನಮ್ಮ ಕಾಲೇಜೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಇಂಟರ್ ಕಾಲೇಜ್ಗೆ ಹೋದಾಗ ಒಂದು ಸ್ಟೂಡೆಂಟ್ ಸೆಲೆಕ್ಟ್ ಆಗಿ ಈಗ ಅದು ನೇಷನಲ್ ಲೆವೆಲ್ವರೆಗೂ ಹೋಗಿದೆ. ನೇಷನಲ್ ಲೆವೆಲಲ್ಲಿ ಕಪ್ಪನ್ನು ಮಾಡಿಕೊಂಡು ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೂ ಸಹ ಮಗು ಸೆಲೆಕ್ಟ್ ಆಗಿದೆ, ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ಆ ಸ್ಟೂಡೆಂಟ್ನ ಹೆಸರು ಸಹ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನದೀಮ್ ಅಂತ ಹೇಳಿ. ಸೊ ಈ ಪಠ್ಯೇತರ ಚಟುವಟಿಕೆಯಿಂದ ಆ ಲೆವೆಲ್ವರೆಗೂ ಸಹ ನಾವು ರೀಚ್ ಆಗ್ಬೋದು ಅನ್ನೋದು, ಮಕ್ಕಳಿಗೆ ರೀಚ್ ಮಾಡಿಸ್ಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಆಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ಒಂದು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಎರಡರಲ್ಲೂ ಸಹ ಚೆನ್ನಾಗಿರಬೇಕು ಅಂದರೆ ಆಟ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆದರೆ ಪಠ್ಯ ವಿಷಯ ಅಲ್ದಿರ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಮಾಡುವಲ್ಲಿ ತುಂಬ ಯಶಸ್ವಿಯನ್ನು ಕಂಡಿದೆ. ಅದೇ ರೀತಿಯಲ್ಲಿ ಇಲ್ಲಿ ವಿವಿಧ ಕಾಲೇಜುಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ಅದರಲ್ಲಿ ಥ್ರೋಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಮತ್ತು ಒಳಾಂಗಣ ಕ್ರೀಡೆಗಳು ಮತ್ತು ಹೊರಾಂಗಣ ಕ್ರೀಡೆಗಳು ಎರಡೂ ಸಹ ವಿಭಿನ್ನ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತು ಇದನ್ನು ಫೋಕಸ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು 2016ರಲ್ಲೇ ಆ ಒಂದು ಹೆಸರು ನಾಮಕವಾಯಿತು. ಅದೇ ರೀತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.